ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಹೋಗಿರೋರಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೂಡ ಇವತ್ತು ಕೊಡ್ತಾರೆ ಅನ್ನೋದಿದೆ. ಇತ್ತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಹಾಗೆ ನಾಳೆ ದರ್ಶನ್ ಸೇರಿದಂತೆ ಸಹಚರರ ಡ್ರಿಲ್ ಮಾಡ್ತಾರೆ. ಸರಿಗ ಅವ್ರ ಪರ ವಾದವನ್ನ ಮಂಡಿಸೋದಿಕ್ಕೆ ಹಿರಿಯ ವಕೀಲರು ಮೋಸ್ಟ್ ಪ್ರಾಬಬ್ಲಿ ಸಿ.ವಿ. ನಾಗೇಶ್ ಅವರೇ ಬೇಕು ಅಂತ ದರ್ಶನ್ ಪತ್ನಿ ಹೋಗಿ ಮಾತುಕತೆ ನಡೆಸಿದ್ರು. ಸ್ಟ್ರಾಂಗ್ ಲಾಯರೇ ಬೇಕು ಅಂತ. ಸಿ.ವಿ. ನಾಗೇಶ್ ಅವರು ಓಕೆ ಅಂದ್ರ, ಒಪ್ಕೊಂಡಿದಾರ, ನೇಮಕ ಆಯ್ತಾ? ಹಾಗಾದ್ರೆ ದರ್ಶನ್ ಪರ ಅನಿಲ್ ಅನ್ನೋರು ಇಷ್ಟು ದಿನ ವಾದ ಮಾಡ್ತಾ ಇದ್ರು, ಬಟ್ ಯಾವುದೇ ರೀತಿಯ ಬೆಳವಣಿಗೆಗಳು ಕಾಣ್ಲೇ ಇಲ್ಲ. ಸೊ ಹಾಗಾಗಿ ಸಿ.ವಿ. ನಾಗೇಶ್ ಅವ್ರನ್ನ ಭೇಟಿ ಮಾಡಿ 2-3 ದಿನದಿಂದ ನಡೀತಾ ಇದೆ ಈ ಮಾತುಕತೆ. ಮಾತನಾಡಿ ನೇಮಕ ಮಾಡೋದ್ರಲ್ಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅಂತ ಹೇಳಲಾಗ್ತಾ ಇತ್ತು. ವಿಚಾರಣೆಗೆ ಅವ್ರನ್ನ ಹಾಜರುಪಡಿಸಿದಂತಹ ಹಿಂದಿನ ದಿನ ಕೂಡ ಸಿ.ವಿ. ನಾಗೇಶ್ ಅವರ ನಿವಾಸಕ್ಕೆ ಹೋಗಿ ಭೇಟಿಯಾಗಿ ಬಂದಿದ್ರು ವಿಜಯಲಕ್ಷ್ಮಿ. ಸೊ ಅವ್ರನ್ನೇ ಫೈನಲೈಸ್ ಮಾಡಬೇಕು ಅಂತ ಇದ್ದಾರೆ. ಸ್ವಲ್ಪ ಸ್ಟ್ರಾಂಗ್ ಆಗಿರೋರೇ ಬೇಕು ಅಂತ. ಯಾಕಂದ್ರೆ SPP ಬಗ್ಗೆ ಎಲ್ರಿಗೂ ಗೊತ್ತು, ಅವ್ರನ್ನೇ ಚೇಂಜ್ ಮಾಡಬೇಕು ಅಂತ ಓಡಾಡ್ತಾ ಇರೋ ಬಗ್ಗೆ ಕೂಡ ಎಲ್ರಿಗೂ ಗೊತ್ತಿದೆ. ಅಂದ್ರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ SPP. ಸ್ಟ್ರಾಂಗ್ ಇರೋರ ಎದುರುಗಡೆಗೆ ಸ್ಟ್ರಾಂಗ್ ಇರೋರೇ ಬೇಕು ಪರ ವಿರೋಧದ ವಾದ ಮಾಡಕ್ಕೆ. ಸೊ ಹಾಗಾಗಿ ಇಲ್ಲಿ ಸಿ.ವಿ. ನಾಗೇಶ್ ಅವ್ರನ್ನ ದರ್ಶನ್ ಪರವಾಗಿ ವಾದ ಮಾಡಿ ಅಂತ ಕೇಳಿದ್ದಾರೆ ಅನ್ನುವಂತ ಮಾತು. ಸೊ ಅದಕ್ಕೇನ್ ಹೇಳಿದ್ರು ಸಿ.ವಿ. ನಾಗೇಶ್ ಅವರು? ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನಾಳೆ ಒಂದು ಕಡೆ ದರ್ಶನ್ಗೆ ಕೊಟ್ಟಂತಹ ಕಸ್ಟಡಿ ಅವಧಿ ಮುಕ್ತಾಯವಾಗುತ್ತೆ. ನಾಳೆ 4ರಿಂದ 5 ಗಂಟೆಗೆ ಮತ್ತವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ 4th ಸಾಟರ್ಡೆ ಇದೆ, ಕೋರ್ಟ್ ರಜೆ ಇರತ್ತೆ. ಸೊ ಮನೆಯಲ್ಲೇ ನ್ಯಾಯಮೂರ್ತಿ ವಿಶ್ವನಾಥ್ ಸರ್ ಏನಿದ್ದಾರೆ ಅವ್ರ ಮನೆಯಲ್ಲಿನೇ ಹಾಜರುಪಡಿಸೋ ಸಾಧ್ಯತೆ ಇದೆ. ಅವತ್ತು ಸಿ.ವಿ. ನಾಗೇಶ್ ಅವರು ವಾದ ಮಾಡೋ ಸಾಧ್ಯತೆ ಇದೆ.